ಚಹಾವನ್ನು ಕುಡಿಯುತ್ತಾ ಕುಡಿಯುತ್ತಾ ಗೀತಾ ಯೋಚಿಸುತ್ತಿದ್ದಳು. ಇನ್ನು ಕೆಲವೇ ದಿನಗಳಲ್ಲಿ ನನ್ನ ಡೆಲಿವರಿ ಆಗುತ್ತದೆ. ಒಬ್ಬ ಚಿಕ್ಕ ಅತಿಥಿ ನಮ್ಮ ಮನೆಯ ಅಂಗಳದಲ್ಲಿ ಕಿಲಕಿಲ ಎಂದು ಓಡಾಡುತ್ತಾ ಆಟವಾಡುತ್ತಾನೆ. ಇದನ್ನು ಯೋಚಿಸುತ್ತಿದ್ದ ಗೀತಾ ಚಹಾವನ್ನು ಕುಡಿದು ಕಪ್ಪನ್ನು ಕಿಚನ್ ರೂಮ್ನಲ್ಲಿ ಇಡಲು ಹೋದಳು. ಅದೇ ಸಮಯಕ್ಕೆ ಸರಿಯಾಗಿ ಕಾಲಿಂಗ್ ಬೆಲ್ ಆಯಿತು. ನೋಡುತ್ತಾಳೆ, ಎದುರುಗಡೆ ರಮೇಶ್ ನಿಂತಿದ್ದ. ಅವನು ಗೀತಾಳನ್ನು, ಅರೆ, ಇವತ್ತು ಹೇಗೆ ಇಷ್ಟು ಬೇಗ ಬಂದೆ ಎಂದ. ಅದಕ್ಕೆ ಗೀತಾ, ನನಗೆ ಹುಷಾರಿರಲಿಲ್ಲ ಮತ್ತು ಕೆಲಸಕ್ಕೆ ಹೋಗಬೇಕು ಎಂದು ಅನಿಸಲಿಲ್ಲ ಎಂದಳು. ಹುಷಾರಿಲ್ಲದ ಬಗ್ಗೆ ಅವನೇನಾದರೂ ಕೇಳಬಹುದು ಎಂದು ಗೀತಾ ರಮೇಶ್ನ ಹತ್ತಿರ ನಿಂತಿದ್ದಳು. ನನಗೆ ಹುಷಾರಿಲ್ಲ ಎಂದು ಗೊತ್ತಾದಾಗ ಅವನಿಗೆ ಟೆನ್ಷನ್ ಆಗಬಹುದು. ನನ್ನನ್ನು ತಬ್ಬಿಕೊಂಡು ಪ್ರೀತಿಯಿಂದ ನನ್ನ ಹತ್ತಿರ ಈಗ ಹೇಗಿದ್ದೀಯಾ ಎಂದು ಕೇಳಬಹುದು ಎಂದುಕೊಂಡಳು. ಆದರೆ ಅವನು ಏನು ಹೇಳದೆ ಅಲ್ಲಿಂದ ಸೀದಾ ಕೈ ಕಾಲು ತೊಳೆಯಲು ಬಾತ್ರೂಮಿಗೆ ಹೋದನು. ಪಾಪ ಗೀತಾ ಬೇಸರ ಮಾಡಿಕೊಂಡು ಸೀದಾ ಅಡುಗೆ ಮನೆಯೊಳಗೆ ಹೋದಳು. ಮದುವೆಯಾಗಿ 4 ವರ್ಷದ ಮೇಲೆ ಗೀತಾ ತಾಯಿಯಾಗುತ್ತಿದ್ದಳು. ಅವಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆದರೆ ರಮೇಶ್ನಿಗೆ ಅಷ್ಟಾಗಿ ಸಂತೋಷವಾಗಿರಲಿಲ್ಲ. ಗೀತಾ ಒಬ್ಬಳೇ ಆಸ್ಪತ್ರೆಗೆ ಹೋಗುತ್ತಿದ್ದಳು. ತನ್ನ ಊಟ ತಿಂಡಿಯ ಬಗ್ಗೆ ತಾನೇ ಕಾಳಜಿ ವಹಿಸುತ್ತಿದ್ದಳು. ಅಕಸ್ಮಾತ್ ರಮೇಶ್ನಿಗೆ ಏನಾದರೂ ಹೇಳಿದರೆ ಅವನು ಕೆಲಸದ ನೆಪ ಮಾಡಿಕೊಂಡು ತನ್ನ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುತ್ತಿದ್ದ. ಅವಳು ಬಹಳ ಕಾತುರದಿಂದ ಲೆಕ್ಕಾಚಾರ ಮಾಡುತ್ತಿದ್ದಳು. ಮನೆಗೆ ಮಗು ಬಂದರೆ ಹೆಚ್ಚಾಗಿ ರಮೇಶ್ನಿಗೆ ಜವಾಬ್ದಾರಿಗಳ ಬಗ್ಗೆ ಅನುಭವವಾಗಬಹುದು. ಮೋಸ್ಟ್ಲಿ ಅವನಿಗೂ ಸಹ ಈ ಚಿಕ್ಕ ಮಗುವಿನ ಬಗ್ಗೆ ಪ್ರೀತಿ ಉಂಟಾಗಬಹುದು. ಇದೇ ಆಸೆಯಿಂದ ಅವಳು ಎಲ್ಲವನ್ನೂ ತನ್ನ ಹೆಗಲ ಮೇಲೆ ಹೊತ್ತುಕೊಂಡಿದ್ದಳು. ಇದು ಕೆಲವು ದಿನಗಳ ಮಾತಾಗಿದೆ. ನಂತರ ಮಗು ಬಂದ ಮೇಲೆ ಎಲ್ಲವೂ ಸರಿ ಹೋಗುವುದು ಎಂದು ಯೋಚಿಸಿ ಅವಳು ಕೆಲಸಕ್ಕೆ ಹೋಗುವುದನ್ನು ನಿಲ್ಲಿಸಿರಲಿಲ್ಲ. ಕೆಲಸ ನಿಲ್ಲಿಸುವ ಅವಶ್ಯಕತೆಯೂ ಇರಲಿಲ್ಲ. ಯಾಕೆಂದರೆ ಅವಳ ಮತ್ತು ರಮೇಶ್ನ ಹಣದಿಂದಲೇ ಈ ಮನೆ ನಡೆಯುತ್ತಿತ್ತು. ಪಾರ್ಲರ್ನ ಮಾಲೀಕರು ಗೀತಾಳ ಕೌಶಲ್ಯದ ಅಭಿಮಾನಿಯಾಗಿದ್ದರು. ಒಂದು ರೀತಿಯಲ್ಲಿ ಗೀತಾಳ ಕೈಗುಣದಿಂದಾಗಿ ಗ್ರಾಹಕರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಗುತ್ತಿತ್ತು. ಗೀತಾಳ ಈ ಪರಿಸ್ಥಿತಿಯಲ್ಲಿ ಪಾರ್ಲರ್ನ ಯಜಮಾನಿ ಮತ್ತು ಉಳಿದ ಎಲ್ಲ ಹುಡುಗಿಯರು ಗೀತಾಳಿಗೆ ತುಂಬ ಸಹಕಾರ ನೀಡಿದ್ದರು. ಅವಳಿಗೆ ವಾಮಿಟಿಂಗ್ ಆದಾಗೆಲ್ಲ ಅಥವಾ ಅವಳಿಗೆ ಅನಾರೋಗ್ಯ ಅನಿಸಿದರೆ ಅವಳು ಕೆಲಸಕ್ಕೆ ರಜೆ ತೆಗೆದುಕೊಳ್ಳುತ್ತಿದ್ದಳು. ಪ್ರೈವೇಟ್ ಕಂಪನಿಯ ಮ್ಯಾನೇಜರ್ ಆಗಿರೋ ರಮೇಶ್ ಮೂಲತಃ ಒರಟು ಸ್ವಭಾವದನಾಗಿದ್ದ. ಅವನ ಕೈ ಕೆಳಗೆ 4-5 ಜನ ಕೆಲಸ ಮಾಡುತ್ತಿದ್ದರು. ಅವರ ಕಚೇರಿಯಲ್ಲಿ ಒಂದು ಖಾಲಿ ಹುದ್ದೆ ಇತ್ತು. ಅದಕ್ಕಾಗಿ ಜಾಹೀರಾತನ್ನು ನೀಡಲಾಗಿತ್ತು. ಕಂಪನಿಗೆ ಗ್ರಾಹಕ ಸೇವೆಯ ಸಾಮರ್ಥ್ಯದ ಜೊತೆಗೆ ಸ್ನೇಹಪರ ಮತ್ತು ಆಕರ್ಷಕ ವ್ಯಕ್ತಿತ್ವದ ಅಗತ್ಯವಿದೆ ಎಂದು ಜಾಹೀರಾತು ನೀಡಲಾಗಿತ್ತು. ಒಂದು ದಿನ ತೀಕ್ಷ್ಣವಾದ ವೈಶಿಷ್ಟ್ಯಗಳೊಂದಿಗೆ ರೇಖಾ ಅರ್ಜಿ ಸಲ್ಲಿಸಲು ಬಂದಳು. ಅವಳ ಮಧುರವಾದ ಧ್ವನಿ ಮತ್ತು ವ್ಯಕ್ತಿತ್ವದ ಪ್ರಭಾವದಿಂದ ಅವಳ ಹಿಂದಿನ ಅನುಭವದ ಆಧಾರದ ಮೇಲೆ ಅವಳು ಆಯ್ಕೆಯಾದಳು. ರಮೇಶ್ನ ಅಧೀನದಲ್ಲಿದ್ದರಿಂದ ಅವಳಿಗೆ ಕೆಲಸ ಕಲಿಸುವ ಜವಾಬ್ದಾರಿ ಅವನ ಮೇಲಿತ್ತು. ರೇಖಾ ತನ್ನ ಯೋಗ್ಯತೆಗಿಂತ ಜಾಸ್ತಿಯಾಗಿ ತನ್ನ ಸೌಂದರ್ಯವನ್ನು ನಂಬಿದವಳು. ಅವಳು ಇಲ್ಲಿಯವರೆಗೆ ತನ್ನ ಅನುಭವದಿಂದ ಎಲ್ಲವನ್ನು ತಿಳಿದುಕೊಂಡಿದ್ದಳು. ಯಾವ ರೀತಿಯಲ್ಲಿ ತನ್ನ ಸ್ಟೈಲನ್ನು ತೋರಿಸಿಕೊಂಡು ಸುಲಭವಾಗಿ ಎಲ್ಲವನ್ನು ಪಡೆದುಕೊಳ್ಳಬಹುದು ಎಂದು ಅವಳಿಗೆ ಗೊತ್ತಿತ್ತು. ಚಿಕ್ಕ ಹಳ್ಳಿಯಿಂದ ಬಂದರೂ ಸಹ ಯಶಸ್ವಿಯ ತುತ್ತ ತುದಿಯನ್ನು ಏರಲು ಇಷ್ಟಪಡುತ್ತಿದ್ದಳು. ಕೆಲವು ದಿನಗಳ ನಂತರ ರಮೇಶ್ ತನ್ನ ಮೇಲೆ ವ್ಯಾಮೋಹಕ್ಕೊಳಗಾಗಿದ್ದಾನೆಂದು ಅವಳು ಅರ್ಥ ಮಾಡಿಕೊಂಡಳು. ನಂತರ ಅವಳು ಇದರ ಸಂಪೂರ್ಣ ಲಾಭವನ್ನು ಪಡೆಯಲು ಪ್ರಾರಂಭಿಸಿದಳು. ರೇಖಾಳ ಮ್ಯಾಜಿಕ್ ರಮೇಶ್ ಮೇಲೆ ಕೆಲಸ ಮಾಡಿತ್ತು. ನಂತರ ಅವನು ಅವಳ ಮೇಲೆ ಕರುಣೆ ತೋರಿಸಲು ಪ್ರಾರಂಭಿಸಿದನು. ರೇಖಾ ಇದರ ಉಪಯೋಗವನ್ನು ತೆಗೆದುಕೊಳ್ಳುತ್ತಿದ್ದಳು. ಅವಳು ಯಾವುದಾದರೂ ನೆಪ ಹೇಳಿ ಆಫೀಸ್ನ ಕೆಲಸವನ್ನು ಮಾಡುತ್ತಿರಲಿಲ್ಲ. ಅದನ್ನು ರಮೇಶ್ ಆಫೀಸಿನ ಜನರ ಹತ್ತಿರ ಮಾಡಿಸುತ್ತಿದ್ದ. ಯಾವಾಗಲೂ ಕಾರಣವಿಲ್ಲದೆ ರಜೆ ತೆಗೆದುಕೊಂಡು ಎಲ್ಲಿಯಾದರೂ ಮಜಾ ಮಾಡಲು ಸುತ್ತಾಡಲು ಹೋಗುತ್ತಿದ್ದಳು. ಅವಳು ಕೆಲಸದ ಬಗ್ಗೆ ಚಿಂತಿಸುತ್ತಿರಲಿಲ್ಲ. ಬದಲಾಗಿ ಕೇವಲ ಕೆಲಸದಿಂದಾಗಿ ಬಂದ ಹಣದ ಬಗ್ಗೆ ಚಿಂತಿಸುತ್ತಿದ್ದಳು. ಜೊತೆಯಲ್ಲಿ ಕೆಲಸ ಮಾಡುವವರು ರಮೇಶ್ನ ಒತ್ತಡದಿಂದಾಗಿ ರೇಖಾಳ ಕೆಲಸಗಳನ್ನು ನಿರ್ವಹಿಸುತ್ತಿದ್ದರು. ರೇಖಾ ತನ್ನ ಆಕರ್ಷಕ ನಡವಳಿಕೆಯಿಂದ ರಮೇಶ್ನ ಹೃದಯ ಮತ್ತು ಮನಸ್ಸನ್ನು ಸಂಪೂರ್ಣವಾಗಿ ಪ್ರವೇಶಿಸಿದ್ದಳು. ರೇಖಾ ಮತ್ತು ರಮೇಶ್ ಆಫೀಸ್ನ ಕೆಲಸ ಮುಗಿದ ಮೇಲೆ ಹೊರಗೆ ಎಲ್ಲಾದರೂ ಸುತ್ತಾಡಲು ಹೋಗುತ್ತಿದ್ದರು. ಅವಳನ್ನು ಒಲಿಸಿಕೊಳ್ಳುವ ಸಲುವಾಗಿ ರಮೇಶ್ ತುಂಬ ಬೆಲೆಯುಳ್ಳ ಗಿಫ್ಟ್ಗಳನ್ನು ಕೊಡುತ್ತಿದ್ದ. ಇತ್ತೀಚೆಗೆ ರಮೇಶ್ ಅವಳನ್ನು ಪಂಚತಾರಾ ಹೋಟೆಲಿಗೆ ಲಂಚ್ ಅಥವಾ ಡಿನ್ನರ್ಗೆ ಕರೆದುಕೊಂಡು ಹೋಗುತ್ತಿದ್ದ. ರಮೇಶ್ನ ಉದ್ದೇಶ ರೇಖಾಳನ್ನು ಖುಷಿಯಾಗಿ ಇರಿಸಿಕೊಳ್ಳುವುದಾಗಿತ್ತು. ಅದಕ್ಕಾಗಿಯೇ ರಮೇಶ್ ತನ್ನ ಹಿಂದೆ ಮುಂದೆ ದುಂಬಿ ಹಾಗೆ ಸುತ್ತುತ್ತಾನೆ ಎನ್ನುವುದು ರೇಖಾಳಿಗೂ ಚೆನ್ನಾಗಿ ಗೊತ್ತಿತ್ತು. ಮೊದಲು ರಮೇಶ್ ಆಫೀಸ್ನಿಂದ ಮನೆಗೆ ಬೇಗ ಬರುತ್ತಿದ್ದ. ಆಗ ಗೀತಾ ಮತ್ತು ರಮೇಶ್ ಇಬ್ಬರು ಜೊತೆಯಲ್ಲಿ ಕುಳಿತು ಊಟ ಮಾಡುತ್ತಿದ್ದರು. ಈಗ ತಡರಾತ್ರಿಯವರೆಗೂ ಗೀತಾ ರಮೇಶ್ನಿಗೋಸ್ಕರ ಕಾದು ಕಾದು ತಾನೊಬ್ಬಳೇ ಊಟ ಮಾಡಿ ಮಲಗಿಕೊಳ್ಳುತ್ತಿದ್ದಳು. ಕೆಲವು ದಿನಗಳಿಂದ ರಮೇಶ್ನ ನಡವಳಿಕೆಯಲ್ಲಿ ಬಹಳಷ್ಟು ಬದಲಾವಣೆಗಳು ಆಗಿದ್ದವು. ಆಫೀಸಿಗೆ ಹೋಗುವುದಾದರೆ ತುಂಬ ಸ್ಟೈಲಿಶ್ ಆಗಿ ಹೋಗುತ್ತಿದ್ದ. ಮತ್ತೊಂದು ಕಡೆ ಇದಾವುದರ ಪರಿವೇ ಇಲ್ಲದೆ ಗೀತಾ ಪುಟ್ಟ ಅತಿಥಿಯ ಕಲ್ಪನೆಯಲ್ಲಿ ಮುಳುಗಿದ್ದಳು. ಅವಳ ಪ್ರಪಂಚ ಕುಗ್ಗಿ ಹೋಗಿತ್ತು ಮತ್ತು ಚಿಕ್ಕದಾಗಿತ್ತು. ಒಂದು ದಿನ ಒಗೆಯುವ ಬಟ್ಟೆಯನ್ನು ತೆಗೆದುಕೊಳ್ಳುವಾಗ ಅವಳು ರಮೇಶ್ನ ಜೇಬಿನಲ್ಲಿದ್ದ 2 ಸಿನಿಮಾ ಟಿಕೆಟ್ಗಳನ್ನು ನೋಡಿದಳು. ಅವಳಿಗೆ ಆಶ್ಚರ್ಯವಾಗಿತ್ತು. ಯಾಕೆಂದರೆ ರಮೇಶ್ನಿಗೆ ಸಿನಿಮಾ ನೋಡುವ ಹುಚ್ಚು ಇರಲಿಲ್ಲ. ಯಾವುದಾದರೂ ಒಳ್ಳೆಯ ಸಿನಿಮಾ ಇದ್ದರೆ ಗೀತಾಳೆ ಒತ್ತಾಯದಿಂದ ಅವನನ್ನು ಎಳೆದುಕೊಂಡು ಹೋಗುತ್ತಿದ್ದಳು.
ಈಗ ಸಿಕ್ಕಿರೋ ಟಿಕೆಟ್ನ ಬಗ್ಗೆ ರಮೇಶ್ನಿಗೆ ಕೇಳಿದಾಗ ಅವನು ಸ್ವಲ್ಪ ಕಕ್ಕಾಬಿಕ್ಕಿಯಾದ. ನಂತರ ಸುಧಾರಿಸಿಕೊಂಡು ಹೇಳಿದ, ಆಫೀಸ್ನ ನನ್ನ ಫ್ರೆಂಡ್ ಜೊತೆ ಹೋಗಿದ್ದೆ. ಅವನು ತುಂಬ ಒತ್ತಾಯ ಮಾಡಿದ್ದರಿಂದ ಅವನ ಜೊತೆ ಹೋಗಬೇಕಾಯಿತು ಎಂದ. ಈ ವಿಷಯವಾಗಿ ಸ್ವಲ್ಪ ದಿನ ಕಳೆದಿರಬಹುದು. ಒಂದು ದಿನ ರಮೇಶ್ನ ಪರ್ಸ್ನಿಂದ ಗೀತಾಳಿಗೆ ಬಂಗಾರದ ಅಂಗಡಿಯ ಒಂದು ರಶೀದಿ ಸಿಕ್ಕಿತ್ತು. ಗೀತಾಳಿಗೆ ಸ್ವಲ್ಪ ಅನುಮಾನ ಬಂತು. ಅವಳು ರಮೇಶ್ ಆಫೀಸ್ನಿಂದ ಬರುತ್ತಿದ್ದಂತೆ ಪ್ರಶ್ನೆಗಳ ಸುರಿಮಳೆ ಸುರಿಸಿದಳು. ರೇಖಾಳ ಹುಟ್ಟುಹಬ್ಬಕ್ಕೆಂದು ಉಡುಗೊರೆಯಾಗಿ ಒಂದು ಬಂಗಾರದ ಉಂಗುರವನ್ನು ಬುಕ್ ಮಾಡಿದ್ದ. ಆದರೆ ಆ ದಿನ ಗೀತಾಳ ಹತ್ತಿರ ಯಾವುದೋ ಕ್ರೂರ ಅಪರಾಧಿಯ ತರಹ ಸುಳ್ಳನ್ನು ಹೇಳಿದ್ದ. ತಮ್ಮ ಹುಟ್ಟುವ ಮಗುವಿನ ಮೇಲೆ ನೆಪ ಮಾಡುತ್ತಾ ಅವನು ಗೀತಾಳಿಗೆ ನಂಬಿಕೆ ಬರುವ ಹಾಗೆ, ಇದು ನನ್ನ ಗೆಳೆಯ ಅವನ ಹೆಂಡತಿಗೋಸ್ಕರ ಸರ್ಪ್ರೈಸ್ ಗಿಫ್ಟ್ ಕೊಡುವ ಸಲುವಾಗಿ ಆ ರಸೀದಿಯನ್ನು ನನ್ನ ಹತ್ತಿರ ಇಟ್ಟುಕೊಳ್ಳಲು ಹೇಳಿದ್ದಾನೆ ಎಂದನು. ಆ ಘಟನೆ ನಡೆದ ನಂತರ ರಮೇಶ್ ಬಹಳ ಕೇರ್ಫುಲ್ ಆಗಿ ಉಳಿಯುತ್ತಿದ್ದ. ತನ್ನ ಜೇಬಿನಲ್ಲಿ ಯಾವುದೇ ಸಾಕ್ಷಿಗಳನ್ನು ಇಡುತ್ತಿರಲಿಲ್ಲ. ಗೀತಾಳ ಡೆಲಿವರಿಯ ದಿನಗಳು ಹತ್ತಿರ ಬರುತ್ತಿತ್ತು. ಅದಕ್ಕಾಗಿ ರಮೇಶ್ ಗೀತಾಳನ್ನು ತವರು ಮನೆಗೆ ಕಳುಹಿಸಲು ಎಲ್ಲ ತಯಾರಿಯನ್ನು ಮಾಡಿದ. ಗೀತಾ ತನ್ನ ತಾಯಿಯ ಮನೆಗೆ ಹೊರಟು ಹೋದಳು. ತಾಯಿಯ ಮನೆ ತಲುಪಿದ ಕೆಲವೇ ದಿನಗಳಲ್ಲಿ ಗೀತಾ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು. ಗೀತಾಳ ಸಂತೋಷಕ್ಕಂತೂ ಪಾರವೇ ಇರಲಿಲ್ಲ. ಅವಳು ಹಗಲು ರಾತ್ರಿ ತನ್ನ ಮಗನೊಂದಿಗೆ ಕಳೆಯುತ್ತಿದ್ದಳು. 4 ದಿನ ರಮೇಶ್ ಅವರೊಂದಿಗೆ ಇದ್ದು ನಂತರ ಆಫೀಸ್ನ ಯಾವುದೋ ಕೆಲಸದ ನೆಪ ಹೇಳಿ ಅಲ್ಲಿಂದ ಹೊರಟು ಬಂದ. ಗೀತಾ ಮನೆಯಲ್ಲಿ ಇಲ್ಲವಾಗಿದ್ದರಿಂದ ಅವನು ಪೂರ್ಣವಾಗಿ ಸ್ವತಂತ್ರನಾಗಿದ್ದ. ಅವನ ಮತ್ತು ರೇಖಾಳ ನಡುವೆ ಪ್ರೇಮ ಚಿಗುರೊಡೆಯಿತು. ಆಫೀಸ್ನಲ್ಲಿ ಇರುವ ಜನರು ಗುಟ್ಟಾಗಿ ಇವರಿಬ್ಬರ ಬಗ್ಗೆ ಮಾತನಾಡುತ್ತಿದ್ದರು. ಆದರೆ ರಮೇಶ್ ಯಾವುದರ ಬಗ್ಗೆಯೂ ತಲೆಕೆಡಿಸಿಕೊಳ್ಳಲಿಲ್ಲ. ಪ್ರತಿಯೊಂದು ಸಂದರ್ಭದಲ್ಲಿ ರೇಖಾಳಿಗೆ ಸಪೋರ್ಟ್ ಮಾಡಿದ. ಹೀಗೆ ಕೆಲವು ತಿಂಗಳು ಕಳೆದವು. ಗೀತಾ ರಮೇಶ್ನಿಗೆ ಕರೆ ಮಾಡಿ, ನಾನು ಮನೆಗೆ ಬರುತ್ತೇನೆ ಎಂದು ಹೇಳಿದಳು. ಅದಕ್ಕೆ ರಮೇಶ್, ಇನ್ನು ಸ್ವಲ್ಪ ದಿನ ನೀನು ರೆಸ್ಟ್ ತೆಗೆದುಕೊಂಡು ಬಾ ಎಂದ. ಇದು ಗೀತಾಳಿಗೆ ಸ್ವಲ್ಪವೂ ಇಷ್ಟವಾಗಲಿಲ್ಲ. ಆದರೆ ಅವಳು ಅವನ ಸಲಹೆ ಮೇರೆಗೆ ಇನ್ನೂ ಕೆಲವು ದಿನ ಅಲ್ಲೇ ಇದ್ದಳು. ಹಾಗೆ 3 ತಿಂಗಳು ಕಳೆಯಿತು. ಆದರೆ ರಮೇಶ್ ಕರೆದುಕೊಂಡು ಹೋಗಲು ಬರಲಿಲ್ಲ. ಹಾಗಾಗಿ ಗೀತಾ ರಮೇಶ್ನಿಗೆ ಹೇಳದೆ ತಾನೇ ಮನೆಗೆ ಬರಲು ನಿರ್ಧರಿಸಿದಳು. ಮನೆಗೆ ಬಂದು ತುಂಬ ಹೊತ್ತಿನವರೆಗೆ ಕಾಲಿಂಗ್ ಬೆಲ್ ಮಾಡಿದಳು. ಆದರೂ ಸಹ ಬಾಗಿಲು ತೆರೆಯಲಿಲ್ಲ. ಆಗ ಗೀತಾಳಿಗೆ ಟೆನ್ಷನ್ ಆಯಿತು. ಇವತ್ತು ಸಂಡೇ, ಆಫೀಸ್ ಇಲ್ಲ, ಬಾಗಿಲಿಗೆ ಲಾಕ್ ಮಾಡಿಲ್ಲ ಅಂದರೆ ಹೊರಗಡೆನೂ ಹೋಗಿಲ್ಲ. ಹಾಗಾದರೆ ಬಾಗಿಲು ತೆರೆಯಲು ಇಷ್ಟು ಸಮಯವೇಕೆ ಎಂದುಕೊಳ್ಳುತ್ತಾ ಚೀಲವನ್ನು ಹೊತ್ತುಕೊಂಡು ಮಗುವನ್ನು ತನ್ನ ಮಡಿಲಿನಲ್ಲಿ ಹಿಡಿದುಕೊಂಡು ಬೇಸರದಿಂದ ನಿಂತಿದ್ದಳು. ಒಂದೇ ಬಾರಿ ಬಾಗಿಲು ತೆರೆಯಿತು. ಗುರುತು ಪರಿಚಯ ಇಲ್ಲದ ಹುಡುಗಿಯನ್ನು ನೋಡಿ ಗೀತಾಳಿಗೆ ಆಶ್ಚರ್ಯವಾಯಿತು. ಅವಳು ಆ ಹುಡುಗಿಗೆ ಏನನ್ನು ಕೇಳುವ ಮೊದಲೇ ರೇಖಾ ಮಿಂಚಿನ ಹಾಗೆ ಒಳಗೆ ಹೋದಳು. ರಮೇಶ್ನಿಗೆ ಗೀತಾಳನ್ನು ಅಚಾನಕ್ಕಾಗಿ ನೋಡಿ ಏನು ಮಾಡಬೇಕು ಎಂದು ಗೊತ್ತಾಗಲಿಲ್ಲ. ಅವನ ಹಣೆಯಿಂದ ಬೆವರಿನ ಹನಿಗಳು ಇಳಿಯಲು ಪ್ರಾರಂಭಿಸಿತು. ತನ್ನ ಅನುಪಸ್ಥಿತಿಯಲ್ಲಿ ಅಪರಿಚಿತ ಮಹಿಳೆಯನ್ನು ತನ್ನ ಮನೆಯಲ್ಲಿ ನೋಡಿದ ಗೀತಾಳಿಗೆ ಆಘಾತವಾಯಿತು. ಗೀತಾಳು ಕೋಪದಿಂದ ಕೇಳಿದಳು, ಯಾರಿವಳು? ನಿನ್ನ ಜೊತೆ ಇಲ್ಲೇನು ಮಾಡುತ್ತಿದ್ದಾಳೆ ಎಂದಳು. ಆಗ ರಮೇಶ್ನು ತನ್ನ ಚಾಣಾಕ್ಷತನದ ಬುದ್ಧಿಯಿಂದ, ರೇಖಾ ನನ್ನೊಟ್ಟಿಗೆ ಕೆಲಸ ಮಾಡುತ್ತಾಳೆ, ಇದರ ಜೊತೆಗೆ ರೇಖಾ ಈ ಊರಿಗೆ ಹೊಸಬಳು ಅನ್ನುವ ಇನ್ನೊಂದು ಸುಳ್ಳನ್ನು ಸಹ ಹೇಳಿದ. ಅವಳಿಗೆ ಉಳಿಯಲು ಯಾವುದು ಸರಿಯಾದ ಜಾಗ ಸಿಕ್ಕಿಲ್ಲದ ಕಾರಣ ಮನುಷ್ಯತ್ವದ ದೃಷ್ಟಿಯಿಂದ ಅವಳನ್ನು ನಮ್ಮ ಮನೆಯಲ್ಲಿ ಇರಲು ಹೇಳಿದೆ ಎಂದನು. ಅದಕ್ಕೆ ಗೀತಾ, ನನಗೆ ಫೋನಲ್ಲಿ ಈ ವಿಷಯ ಯಾಕೆ ಹೇಳಲಿಲ್ಲ? ಈ ವಿಷಯ ನನಗೆ ಹೇಳುವ ಅವಶ್ಯಕತೆಯೂ ನಿನಗೆ ಇರಲಿಲ್ವಾ? ನಿನ್ನ ಜೊತೆ ಯಾರನ್ನಾದರೂ ಇರಿಸಿಕೊಳ್ಳಬಹುದು ಎಂದು ನೀನೊಬ್ಬನೇ ನಿರ್ಣಯ ಮಾಡಬಹುದಾ ಎಂದು ಕೇಳಿದಳು. ಅದಕ್ಕೆ ರಮೇಶ್ನು, ಇವಳು ಇವತ್ತೇ ಬಂದಿದ್ದಾಳೆ, ಈ ವಿಷಯ ನಾನು ನಿನಗೆ ಹೇಳುವವನಿದ್ದೆ, ಅಲ್ಲಿಯವರೆಗೆ ನೀನೇ ಬಂದು ನನಗೆ ಆಶ್ಚರ್ಯಪಡಿಸಿದ್ದೀಯಾ ಎಂದನು. ಅಷ್ಟೇ ಅಲ್ಲ, ನನಗೆ ನಿನ್ನ ಮತ್ತು ನನ್ನ ಮಗ ನೀರಜ್ನ ನೆನಪು ತುಂಬ ಕಾಡುತ್ತಿತ್ತು. ಹಾಗೆ ಹೇಳುತ್ತಾ ಅವಳ ಮಡಿಲಿನಿಂದ ನೀರಜ್ನನ್ನು ಎತ್ತಿಕೊಂಡನು. ಗೀತಾಳ ಸಂಶಯ ಇನ್ನೂ ಕಡಿಮೆಯಾಗಿರಲಿಲ್ಲ. ಅದೇ ಸಮಯಕ್ಕೆ ರೇಖಾ ತುಂಬ ಮುಗ್ಧ ಹುಡುಗಿಯ ತರಹ ಮುಖ ಮಾಡಿಕೊಂಡು ಅವಳ ಹತ್ತಿರ ಬಂದು ಹೇಳಿದಳು, ನನ್ನನ್ನು ಕ್ಷಮಿಸಿ, ನನ್ನಿಂದಾಗಿ ನಿಮ್ಮಿಬ್ಬರಿಗೂ ತುಂಬ ತೊಂದರೆಯಾಗುತ್ತಿದೆ. ಇದರಲ್ಲಿ ಇವರದೇನೂ ತಪ್ಪಿಲ್ಲ. ನನ್ನ ಅಸಹಾಯಕತೆಯನ್ನು ನೋಡಿ ಇವರು ನನ್ನನ್ನು ಇಲ್ಲೇ ಇರು ಎಂದರು. ನಾನು ಇವತ್ತೇ ಯಾವುದಾದ್ರೂ ಹೋಟ್ಲಿಗೆ ಹೋಗುತ್ತೇನೆ ಎಂದಳು. ಆಗ ಗೀತಾ ಹೇಳಿದಳು, ಈ ಸಿಟಿಯಲ್ಲಿ ಬಹಳಷ್ಟು ವಿಮೆನ್ ಹಾಸ್ಟೆಲ್ ಇದೆ, ನೀನು ಅಲ್ಲೇ ವಿಚಾರಿಸಲಿಲ್ವಾ ಎಂದಳು. ಅದಕ್ಕೆ ರೇಖಾ, ಎಲ್ಲ ಕಡೆ ವಿಚಾರಿಸಿದ್ದೇನೆ, ಆದರೆ ಎಲ್ಲ ಕಡೆ ಯಾರಾದರೂ ನನ್ನ ಪರಿಚಯದವರು ಬೇಕು ಎನ್ನುತ್ತಾರೆ. ಆದರೆ ನನಗೆ ಈ ನಗರದಲ್ಲಿ ಪರಿಚಯದವರು ಯಾರೂ ಇಲ್ಲ. ರಮೇಶ್ ಮತ್ತು ರೇಖಾ ಇವರಿಬ್ಬರು ಸೇರಿ ಸುಳ್ಳಿನ ಕಥೆಯನ್ನು ನಂಬುವ ಹಾಗೆ ಮಾಡುತ್ತಿದ್ದರು. ಗೀತಾ ಅವರಷ್ಟು ಚತುರ ಮಹಿಳೆಯಾಗಿರಲಿಲ್ಲ. ಹಾಗಾಗಿ ರೇಖಾ ಒಂದು ಹೆಂಗಸು ಎಂಬುದು ಗೀತಾಳ ಮನಸ್ಸಿನಲ್ಲಿ ಸ್ವಲ್ಪ ಸಹಾನುಭೂತಿ ಹುಟ್ಟುಹಾಕಿತ್ತು. ಅದಕ್ಕಾಗಿ ಅವಳು ತಮ್ಮ ಮನೆಯಲ್ಲಿ ಗೆಸ್ಟ್ ರೂಮ್ ಖಾಲಿ ಇದ್ದರಿಂದ ರೇಖಾಳಿಗೆ ಅಲ್ಲಿ ಕೆಲವು ದಿನಗಳವರೆಗೆ ಉಳಿಯಲು ಅವಕಾಶ ಮಾಡಿಕೊಟ್ಟಳು. ರಮೇಶ್ನು ತುಂಬ ಸಂತೋಷದಿಂದಿದ್ದ. ಯಾಕೆಂದರೆ ಒಂದೇ ಮನೆಯಲ್ಲಿ ಹೆಂಡತಿ ಮತ್ತು ಪ್ರೇಯಸಿಯ ಜೊತೆಗೆ ಇರುತ್ತೇನೆ, ತನ್ನಷ್ಟು ಅದೃಷ್ಟಶಾಲಿ ವ್ಯಕ್ತಿ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಎಂದು ಅಂದುಕೊಳ್ಳುತ್ತಿದ್ದ. ಗೀತಾ ಬಂದಿದ್ದರಿಂದ ಪ್ರೇಮ ಲೀಲೆಯಲ್ಲಿ ಸ್ವಲ್ಪ ಅಡಚಣೆಯೇನೋ ಆಯಿತು. ಆದರೂ ಇಬ್ಬರು ಬಹಳ ಜಾಗ್ರತೆಯಿಂದ ಒಬ್ಬರಿಗೊಬ್ಬರು ಮೀಟ್ ಆಗುತ್ತಿದ್ದರು. ಅವಳಿಗೆ ಅನುಮಾನ ಬರಬಾರದು ಎಂದು ಆಫೀಸ್ಗೆ ಇಬ್ಬರು ಬೇರೆ ಬೇರೆ ಸಮಯದಲ್ಲಿ ಹೋಗುತ್ತಿದ್ದರು. ಗೀತಾಳ ಎದುರಿಗೆ ಅವರಿಬ್ಬರ ಸಂಬಂಧ ಕೇವಲ ಆಫೀಸ್ನವರೆಗೆ ಮಾತ್ರ ಎನ್ನುವ ಹಾಗೆ ತೋರಿಸಿಕೊಳ್ಳುತ್ತಿದ್ದರು.
ಗೀತಾ ಮನೆಯ ಯಜಮಾನಿಯಾಗಿರುವುದರಿಂದ ಏನೇ ಕೆಲಸ ಮಾಡುವುದಿದ್ದರೂ ಅವಳು ಒಪ್ಪಿಗೆ ಮೇರೆಗೆ ಆಗುತ್ತಿತ್ತು. ಸ್ವಲ್ಪ ಸಮಯದ ನಂತರ ರೇಖಾ ಗೀತಾಳೊಂದಿಗೆ ತನ್ನ ತುಲನೆಯನ್ನು ಮಾಡಲು ಶುರು ಮಾಡಿದಳು. ಅವಳ ಶರೀರದ ಮೇಲೂ ಮತ್ತು ಮನಸ್ಸಿನ ಮೇಲೂ ರಮೇಶ್ ತನ್ನ ಅಧಿಕಾರವನ್ನು ತೋರಿಸುತ್ತಿದ್ದ. ಆದರೆ ಅವರ ಸಂಬಂಧ ಕಾನೂನು ಮತ್ತು ಸಮಾಜದ ಎದುರಿಗೆ ಅನೈತಿಕವಾಗಿತ್ತು. ಆಫೀಸ್ನಲ್ಲಿ ಅವಳು ಎಲ್ಲರ ಮನೋರಂಜನಾ ಮೂಲವಾಗಿದ್ದಳು. ಎಲ್ಲರೂ ಅವಳೊಟ್ಟಿಗೆ ಚೆಲ್ಲಾಟದ ಧಾಟಿಯಲ್ಲಿ ಮಾತನಾಡುತ್ತಿದ್ದರು. ಅವರ್ಯಾರೂ ರೇಖಾಳನ್ನು ಗೌರವದ ದೃಷ್ಟಿಯಲ್ಲಿ ನೋಡುತ್ತಿರಲಿಲ್ಲ. ಬದಲಿಗೆ ಕಾಮವೇ ಜಾಸ್ತಿ ಇತ್ತು. ಸಮಾಜದಲ್ಲಿ ಗಂಡ ಹೆಂಡತಿಯ ಸಂಬಂಧ ಹೇಗೆ ಇರುತ್ತದೆ ಎಂದು ರಮೇಶ್ ಮತ್ತು ಗೀತಾಳನ್ನು ನೋಡಿ ಅವರೊಂದಿಗೆ ವಾಸಿಸುವಾಗ ಅರಿತುಕೊಂಡಿದ್ದಳು. ಗೀತಾಳಿಗೆ ಆ ಮನೆಯಲ್ಲಿ ಯಾವ ಸ್ಥಾನವಿದೆಯೋ ಅದನ್ನು ಈಗ ರೇಖಾ ತೆಗೆದುಕೊಳ್ಳಲು ಇಷ್ಟಪಡುತ್ತಿದ್ದಳು. ಎಲ್ಲಿಯವರೆಗೆ ನಾನು ರಮೇಶ್ನ ಆಟದ ಗೊಂಬೆ ಥರ ಇರುವುದು ಎಂದು ಯೋಚಿಸುತ್ತಿದ್ದಳು. ಯಾವಾಗಲಾದರೂ ರಮೇಶ್ನಿಗೆ ಈ ಆಟದ ಗೊಂಬೆ ಸಾಕು ಎಂದು ಅನ್ನಿಸಬಹುದು. ಈಗ ಅವಳಿಗೆ ತನ್ನ ಫ್ಯೂಚರ್ನ ಬಗ್ಗೆ ಚಿಂತೆಯಾಗತೊಡಗಿತ್ತು. ರಮೇಶ್ನ ಹತ್ತಿರ ಗೌರವ ಮತ್ತು ಹಣ ಎರಡೂ ಇತ್ತು. ಅವನೊಂದಿಗೆ ಮದುವೆಯಾದ ರೇಖಾಳಿಗೆ ತನ್ನ ಫ್ಯೂಚರ್ ಬಹಳ ಚೆನ್ನಾಗಿರಬಹುದು ಎಂದು ಅನ್ನಿಸತೊಡಗಿತ್ತು. ಈಗ ಅವಳು ಅವನ ಮೇಲೆ ಒತ್ತಡ ಹಾಕಲು ಪ್ರಾರಂಭಿಸಿದಳು. ಅವಳು ರಮೇಶ್ನಿಗೆ ಗೀತಾಳಿಗೆ ಡೈವರ್ಸ್ ಕೊಡುವಂತೆ ಒತ್ತಡ ಹಾಕುತ್ತಿದ್ದಳು. ಬಹಳ ಚಾಣಕ್ಯನಾದಂಥ ರಮೇಶ್ನಿಗೆ ಮನೆಯವಳು ಮತ್ತು ಪ್ರೇಯಸಿಯ ಇಬ್ಬರು ಸುಖವೂ ಸಹ ಸಿಗುತ್ತಿತ್ತು. ಅವನು ಮದುವೆಯನ್ನು ಜಂಜಾಟದಲ್ಲಿ ಬೀಳಲು ಇಷ್ಟಪಡುತ್ತಿರಲಿಲ್ಲ. ಅವನು ರೇಖಾಳಿಗೆ ತಿಳಿಸಿ ಹೇಳಲು ಪ್ರಯತ್ನಿಸಿದ. ಆದರೆ ಅವಳು ತುಂಬ ಹಠ ಮಾಡುತ್ತಿದ್ದಳು ಮತ್ತು ರಮೇಶ್ನಿಗೆ ಒಂದು ಕಂಡೀಷನ್ ಹಾಕಿದಳು. ಒಂದೋ ನೀನು ಗೀತಾಳಿಗೆ ಡೈವರ್ಸ್ ಮಾಡಿ ನನ್ನನ್ನು ಮದುವೆಯಾಗು, ಇಲ್ಲ ನನ್ನನ್ನು ಬಿಟ್ಟು ಬಿಡು ಎಂದು ಹೇಳಿದಳು. ಆಗ ರಮೇಶ್ ರೇಖಾಳ ಹತ್ತಿರ ಸ್ವಲ್ಪ ದಿನದವರೆಗೆ ಸಮಯವನ್ನು ಕೇಳಿದ. ಒಂದು ರಾತ್ರಿ ಗೀತಾಳಿಗೆ ನಿದ್ದೆಯಿಂದ ಅಚಾನಕ್ಕಾಗಿ ಎಚ್ಚರವಾಯಿತು. ಆಗ ಅವಳು ರಮೇಶ್ ಹಾಸಿಗೆಯಲ್ಲಿ ಇಲ್ಲದಿರುವುದನ್ನು ನೋಡಿದಳು. ಗೀತಾಳಿಗೆ ಹೊರಗಡೆ ಮಾತನಾಡುವ ಶಬ್ದ ಕೇಳಿಸುತ್ತಿತ್ತು. ಹಾಗಾಗಿ ಅವಳು ರೂಮಿನಿಂದ ಹೊರಗಡೆ ಬಂದಳು. ಶಬ್ದ ರೇಖಾಳ ರೂಮಿನಿಂದ ಬರುತ್ತಿತ್ತು. ಅವಳು ರೇಖಾಳ ರೂಮಿನ ಹತ್ತಿರ ಹೋದಳು. ಬಾಗಿಲು ಪೂರ್ತಿಯಾಗಿ ಮುಚ್ಚಿರಲಿಲ್ಲ. ಅವಳು ರೂಮಿನೊಳಗೆ ಇಣುಕಿ ನೋಡಿದಳು. ಇಬ್ಬರು ಹಾಸಿಗೆ ಮೇಲೆ ಮಲಗಿಕೊಂಡು ಫಿಲ್ಮ್ ನೋಡುತ್ತಿದ್ದರು. ಅವಳಿಗೆ ಆ ದೃಶ್ಯವನ್ನು ನೋಡಿ ಬಹಳ ಶಾಕ್ ಆಯಿತು. ಅವಳು ಅಲ್ಲಿ ನಿಂತು ಎಲ್ಲವನ್ನೂ ನೋಡುವ ಸಾಹಸ ಮಾಡಲಿಲ್ಲ. ಹೇಗೆ ಹೋಗಿದ್ದಳು ಹಾಗೆ ವಾಪಸ್ ರೂಮಿಗೆ ಬಂದು ತಲುಪಿದಳು. ಕಣ್ಣಿಂದ ಅದರ ಪಾಡಿಗೆ ನೀರು ಹರಿಯುತ್ತಿತ್ತು. ನಾನು ಇರುವಾಗಲೇ ಇಷ್ಟೆಲ್ಲ ನಡೆಯುತ್ತಿದೆ, ಆದರೂ ನನಗೇನೂ ಗೊತ್ತಾಗಲಿಲ್ಲ. ಇವರಿಬ್ಬರು ನನಗೆ ಇಷ್ಟು ದೊಡ್ಡ ದ್ರೋಹ ಮಾಡಿದ್ದಾರೆ ಎಂದು ನಂಬಲು ಸಾಧ್ಯವಾಗುತ್ತಿಲ್ಲ ಎಂದುಕೊಳ್ಳುತ್ತಿದ್ದಳು. ಗೀತಾಳ ಹೃದಯದಲ್ಲಿ ದ್ವೇಷದ ಅಲೆಯೊಂದು ಹರಿಯುತ್ತಿತ್ತು. ಅಲ್ಲಿ ಅವಳಿಗೆ ಕಣ್ಣೀರು ಒರೆಸುವವರು ಯಾರೂ ಇರಲಿಲ್ಲ. ಅವಳ ಮನನೊಂದು ಹಲವು ಯೋಜನೆಗಳು ಸುಳಿಯತೊಡಗಿದವು. ಈಗಲೇ ಹೋಗಿ ಅವರಿಬ್ಬರ ಮುಂದೆ ನಿಂತುಕೊಳ್ಳಲೆ ಎಂದುಕೊಂಡಳು ಮತ್ತು ಅಲ್ಲಿಯೇ ಶಾಂತವಾದಳು. ಇನ್ನೊಂದು ಸಾರಿ ಯೋಚಿಸಿದಳು, ಈ ಮನೆಯನ್ನು ಶಾಶ್ವತವಾಗಿ ಬಿಟ್ಟು ಹೋಗಲೇ ಎಂದು. ನಂತರ ನಾನೇಕೆ ಈ ಮನೆಯನ್ನು ಬಿಟ್ಟು ಹೋಗಬೇಕು? ಇದು ನನ್ನ ಮನೆ. ಅಕಸ್ಮಾತ್ ನಾನು ಇಲ್ಲಿಂದ ಹೋದರೆ ರೇಖಾ ನನ್ನ ಗಂಡನನ್ನು ಕಸಿದುಕೊಳ್ಳುತ್ತಾಳೆ ಎಂದುಕೊಂಡಳು. ನಂತರ ಅವಳು ಮಲಗಿರುವ ತನ್ನ ಮಗುವನ್ನು ನೋಡುತ್ತಾ ತನ್ನನ್ನು ತಾನು ನಿಯಂತ್ರಿಸಿಕೊಂಡಳು. ಗೀತಾ ನಿದ್ದೆಯಲ್ಲಿ ಇದ್ದಾಳೆ ಎಂದು ತಿಳಿದುಕೊಂಡು ಬಹಳ ಸಮಯದ ನಂತರ ರಮೇಶ್ ರೂಮಿಗೆ ಬಂದ ಮತ್ತು ಏನೂ ಆಗಿಲ್ಲವೆನ್ನುವಂತೆ ಸುಮ್ಮನೆ ಹಾಸಿಗೆಯಲ್ಲಿ ಮಲಗಿಕೊಂಡ. ಮಾರನೇ ದಿನ ರೇಖಾ ಆಫೀಸಿಗೆ ಹೊರಡಲು ರೆಡಿಯಾಗಿ ಬಂದಳು. ಆಗ ಗೀತಾ ಅವಳನ್ನು ತಡೆದು, ಇನ್ನು ಮುಂದೆ ನೀನು ಇಲ್ಲಿ ಉಳಿಯಲು ಸಾಧ್ಯವಿಲ್ಲ ಎಂದಳು. ಅದಕ್ಕಾಗಿ ಇವತ್ತೇ ನೀನು ನಿನ್ನ ಸಾಮಾನುಗಳನ್ನು ಎತ್ತಿಕೊಂಡು ಹೊರಟು ಹೋಗು ಎಂದಳು. ಗೀತಾಳ ಕಣ್ಣಲ್ಲಿ ರೇಖಾಳ ಬಗ್ಗೆ ದ್ವೇಷದ ಜ್ವಾಲೆ ಹೊತ್ತಿ ಉರಿಯುತ್ತಿತ್ತು. ಗೀತಾ, ನೀನೇನು ಹೇಳುತ್ತಿದ್ದೀಯಾ? ರೇಖಾ ಎಲ್ಲೂ ಹೋಗಲ್ಲ ಎಂದು ರಮೇಶ್ ಮಧ್ಯದಲ್ಲಿ ಮಾತನಾಡಿದ. ಅದಕ್ಕೆ ಗೀತಾ ಹೇಳಿದಳು, ನಾನು ಹೇಳುತ್ತಿದ್ದೇನೆ, ಅವಳು ಇಲ್ಲಿಂದ ಹೋಗಲೇಬೇಕು. ಆಗ ರೇಖಾ ರಮೇಶ್ನ ಒಟ್ಟಿಗೆ ಹೋಗಿ ನಿಂತಳು. ಇದನ್ನು ನೋಡಿ ಗೀತಾಳ ದೇಹಕ್ಕೆ ಬೆಂಕಿ ಹತ್ತಿಕೊಂಡಿತ್ತು. ರೇಖಾಳ ದಿಟ್ಟತನವನ್ನು ನೋಡಿ ಗೀತಾಳಿಗೆ ತನ್ನನ್ನು ತಾನೇ ನಿಯಂತ್ರಿಸಿಕೊಳ್ಳಲಾಗಲಿಲ್ಲ. ಸಿಟ್ಟಿನ ಜ್ವಾಲೆಯಲ್ಲಿ ಕುದಿಯುತ್ತಿದ್ದ ಗೀತಾ ರೇಖಾಳ ಕೈತೋಳನ್ನು ಹಿಡಿದು ಅವಳನ್ನು ಹೊರಕ್ಕೆ ದಬ್ಬುವುದರಲ್ಲಿದ್ದಳು. ಆಗ ಅಚಾನಕ್ಕಾಗಿ ಗೀತಾಳ ಕೆನ್ನೆಗೆ ಒಂದು ಏಟು ಬಿತ್ತು. ಇದರಿಂದ ಗೀತಾ ದಿಗ್ಭ್ರಮೆಗೊಂಡಳು. ರಮೇಶ್ನು ಬೇರೆ ಹುಡುಗಿಗೋಸ್ಕರ ತನ್ನ ಮೇಲೆ ಕೈ ಎತ್ತಬಹುದೆಂದು ಗೀತಾಳಿಗೆ ಊಹಿಸಲು ಸಾಧ್ಯವಾಗಲಿಲ್ಲ. ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ಅವಳಿಗೆ ರಮೇಶ್ ಒಬ್ಬ ಅಪರಿಚಿತ ವ್ಯಕ್ತಿ ಹಾಗೆ ಕಾಣುತ್ತಿದ್ದ, ಅವಳ ಗಂಡನ ಹಾಗೆ ಕಾಣುತ್ತಿರಲಿಲ್ಲ. ಗೀತಾ ಗಾಯಗೊಂಡ ಸಿಂಹಿಣಿಯಂತೆ ಗುಡುಗುತ್ತಾ ಹೇಳಿದಳು, ನನಗೆ ಎಲ್ಲವೂ ಅರ್ಥವಾಗಿದೆ. ನೀನೇಕೆ ಅವಳನ್ನು ಇಲ್ಲಿ ಇರಿಸಿಕೊಂಡಿದ್ದೀಯಾ ಎಂದು. ಅವನು ಮರ್ಯಾದೆಗೆ ಎಲ್ಲ ಮಿತಿಗಳನ್ನು ಮುರಿದು ಗೀತಾಳ ಎದುರಿಗೆ ರೇಖಾಳ ಸೊಂಟದ ಸುತ್ತಲೂ ಕೈ ಹಾಕಿ ಅವಳನ್ನು ಬಳಸಿ ಹಿಡಿದುಕೊಂಡನು ಮತ್ತು ಅವನ ತುಟಿಗಳಲ್ಲಿ ಕೆಟ್ಟ ನಗು ಮೂಡಿತ್ತು. ನಂತರ ಹೇಳಿದನು, ನಿನಗೆ ಎಲ್ಲವೂ ಗೊತ್ತಾಗಿರೋದು ಒಳ್ಳೆಯದಾಯಿತು. ಈಗ ನೀನು ಕೇಳು, ನಾನು ರೇಖಾಳನ್ನು ಮದುವೆಯಾಗುತ್ತೇನೆ. ಇದು ನನ್ನ ಅಂತಿಮ ನಿರ್ಧಾರ ಎಂದನು. ಆಗ ಗೀತಾ ಮುಖ ವಿಸ್ಮಿತಳಾದಳು. ಅವಳಿಗೆ ಅನ್ನಿಸಿತು, ರಮೇಶ್ ಈಗ ತನ್ನ ಬುದ್ಧಿಯಿಂದ ಹೇಳುತ್ತಿಲ್ಲ, ಇದೆಲ್ಲವನ್ನು ರೇಖಾ ಹೇಳಿಸುತ್ತಿದ್ದಾಳೆ ಎಂದು. ಅದಕ್ಕೆ ಗೀತಾ ರಮೇಶ್ನಿಗೆ, ರಮೇಶ್, ಈಗ ನಿನ್ನ ಬುದ್ಧಿ ಸ್ಥಗಿತದಲ್ಲಿಲ್ಲ. ಇವಳು ನಮ್ಮಿಬ್ಬರ ನಡುವೆ ಬರಲು ಸಾಧ್ಯವಿಲ್ಲ. ನಾನು ನಿನ್ನ ಹೆಂಡತಿ ಎಂದಳು. ಅದಕ್ಕೆ ರಮೇಶ್, ನೀನು ನಮ್ಮಿಬ್ಬರ ನಡುವೆ ಬಂದಿದ್ದೀಯಾ? ನಾನು ಈಗ ನಿನ್ನ ಜೊತೆ ಒಂದು ನಿಮಿಷವೂ ಉಳಿಯಲು ಬಯಸುತ್ತಿಲ್ಲ ಎಂದು ರಮೇಶ್ ಯಾವುದೇ ಸಂಕೋಚವಿಲ್ಲದೆ ದಿಟ್ಟ ಉತ್ತರ ನೀಡಿದ. ಗೀತಾ ತನ್ನ ಮನೆಯಲ್ಲಿ ಅಪರಾಧಿ ಹಾಗೆ ನಿಂತಿದ್ದಳು.
ರಮೇಶ್ ಮತ್ತು ರೇಖಾ ಅವರದ್ದೇ ಮೇಲುಗೈಯಾಗಿತ್ತು. ಯಾವ ಮನುಷ್ಯನೊಂದಿಗೆ ಮದುವೆಯಾಗಿ ಗೀತಾ ಈ ಮನೆಗೆ ಬಂದಿದ್ದಳೋ ಅವನೇ ಈಗ ಬೇರೆಯವನಾಗಿ ಬಿಟ್ಟ. ಹಾಗಾದರೆ ಆ ಮನೆಯಲ್ಲಿ ಅವಳಿಗೆ ಏನು ಹಕ್ಕಿದೆ? ಅವಳು ಬಾಳಿದಂಥ ಮನೆ ಈಗ ಧ್ವಂಸಗೊಂಡಿತ್ತು. ರಮೇಶ್ನ ವಿಚ್ಛೇದನ ನೋಟಿಸ್ ಕಳಿಸಿದಾಗ ಗೀತಾಳ ತಾಯಿ ಮತ್ತು ಅವಳ ಸಹೋದರನ ರಕ್ತ ಕುದಿಯುತ್ತಿತ್ತು. ಗೀತಾಳ ಜೀವನದೊಂದಿಗೆ ಆಟ ಆಡಿದ ರಮೇಶ್ನಿಗೆ ಅವರು ಪಾಠ ಕಲಿಸಲು ಬಯಸಿದ್ದರು. ರೇಖಾಳಿಗೋಸ್ಕರ ರಮೇಶ್ ತನ್ನ ಕೆನ್ನೆಗೆ ಹೊಡೆದಿದ್ದರಿಂದ ರಮೇಶ್ನ ನೆನಪೂ ಸಹ ಗೀತಾಳ ಹೃದಯದಲ್ಲಿ ಸತ್ತು ಹೋಗಿತ್ತು. ಕುಟುಂಬದವರನ್ನು ತಣ್ಣನೆಯ ಸ್ವರದಲ್ಲಿ ಸಮಾಧಾನಪಡಿಸಿ ವಿಚ್ಛೇದನದ ಕಾಗದಕ್ಕೆ ಸಹಿ ಮಾಡಿದಳು. ಯಾವ ಸಂಬಂಧವು ಸತ್ತು ಹೋಗಿತ್ತೋ ಆ ದುಃಖದ ಭಾರವನ್ನು ಸಮಯವು ಕಡಿಮೆ ಮಾಡಿತ್ತು. ಗೀತಾ ಪುನಃ ಮೊದಲಿನ ಸ್ಥಿತಿಗೆ ಬಂದಳು. ತನ್ನ ಕುಟುಂಬದವರನ್ನು ಅವಲಂಬಿಸಿರದೆ ತಾನು ಕೆಲಸ ಮಾಡಲು ನಿರ್ಧರಿಸಿದಳು. ಗೀತಾ ಗಟ್ಟಿ ಮನಸ್ಸು ಮಾಡಿ ತನ್ನ ಪುಟ್ಟ ಮಗುವನ್ನು ತಾಯಿ ಆರೈಕೆಯಲ್ಲಿ ಇಟ್ಟು ತನ್ನ ಹೃದಯದಲ್ಲಿ ಉರಿಯುತ್ತಿರೋ ಬೆಂಕಿಯೊಂದಿಗೆ ಗೀತಾ ತನ್ನದೆಲ್ಲವನ್ನು ಕಿತ್ತುಕೊಂಡ ಅದೇ ಸಿಟಿಗೆ ಪುನಃ ಬಂದಳು ಮತ್ತು ಗೀತಾ ಕೆಲಸದಲ್ಲಿ ತನ್ನನ್ನು ತಾನು ಅರ್ಪಿಸಿಕೊಂಡಳು. ಬ್ಯೂಟಿ ಸಲೂನ್ನಲ್ಲಿ ಇದ್ದವರು ಅವಳ ಕೈಚಳಕದಿಂದಾಗಿ ಪ್ರಭಾವಿತರಾಗಿದ್ದರು. ಸ್ವಲ್ಪ ಸಮಯದ ನಂತರ ಅವಳು ಆ ಕೆಲಸವನ್ನು ತೊರೆದು ತನ್ನದೇ ಆದ ಸ್ವಂತ ವ್ಯಾಪಾರ ಶುರು ಮಾಡಲು ಬಯಸಿದ್ದಳು. ಮಗನ ನೆನಪು ಬಂದ ತಕ್ಷಣ ಅವಳಿಗೆ ತುಂಬ ನೋವಾಗುತ್ತಿತ್ತು. ನೀರಜ್ನನ್ನು ತನ್ನ ಹತ್ತಿರ ಇಟ್ಟುಕೊಳ್ಳಲು ಬಯಸುತ್ತಿದ್ದಳು. ಸದ್ಯಕ್ಕೆ ಅವಳಿಗೆ ಒಂದು ಒಳ್ಳೆಯ ಜಾಗದ ಅವಶ್ಯಕತೆ ಇತ್ತು. ಅದರಲ್ಲಿ ಅವಳು ತನ್ನ ಬ್ಯೂಟಿ ಪಾರ್ಲರ್ ಮತ್ತು ಜೊತೆಯಲ್ಲಿ ಮಗನನ್ನು ನೋಡಿಕೊಳ್ಳುವಂಥ ಜಾಗವನ್ನು ಹುಡುಕುತ್ತಿದ್ದಳು. ವಿಚ್ಛೇದನದ ನಂತರ ಕೋರ್ಟಿನ ಆದೇಶದ ಪ್ರಕಾರ ರಮೇಶ್ನಿಂದ ಸಿಗುವ ಹಣವನ್ನು ಮತ್ತು ತನ್ನ ಹತ್ತಿರ ಸೇರಿಸಿದ ಹಣದಿಂದ ಅವಳು ತನ್ನ ಇಚ್ಛೆಯನ್ನು ಪೂರ್ಣಗೊಳಿಸಬಹುದಾಗಿತ್ತು. ತನ್ನ ಬ್ಯೂಟಿ ಪಾರ್ಲರ್ಗೋಸ್ಕರ ಜಾಗವನ್ನು ಹುಡುಕುವ ಓಡಾಟದಲ್ಲಿ ಅವಳು ಪ್ರಾಪರ್ಟಿ ಡೀಲರ್ ರಾಜುವನ್ನು ಭೇಟಿ ಮಾಡಿದಳು. ಅವನು ಗೀತಾಳಿಗೆ ಸಿಟಿಯ ಕೆಲವೊಂದು ಜಾಗವನ್ನು ತೋರಿಸಿದ. ಗೀತಾ ಸ್ವಲ್ಪ ಗೊಂದಲದಲ್ಲಿದ್ದಳು. ಅವಳಿಗೆ ಯಾವ ಜಾಗ ಆರಿಸಬೇಕೆಂದು ಗೊತ್ತಾಗುತ್ತಿರಲಿಲ್ಲ. ಆಗ ರಾಜು ಅವಳ ಟೆನ್ಷನ್ ದೂರ ಮಾಡಿ ಅವಳಿಗೆ ಒಳ್ಳೆ ವ್ಯಾಪಾರ ಆಗುವ ಕಡೆ ಜಾಗ ತೋರಿಸಿದ ಮತ್ತು ತನ್ನ ಕಮಿಷನ್ ಸ್ವಲ್ಪ ಕಡಿಮೆ ಮಾಡಿ ಜಾಗವನ್ನು ಕೊಡಿಸಿದ. ಗೀತಾ ರಾಜುಗೆ ತುಂಬ ಕೃತಜ್ಞಳಾಗಿದ್ದಳು. ರಾಜುವಿನ ಪ್ರಾಪರ್ಟಿ ಡೀಲಿಂಗ್ ಆಫೀಸ್ನ ಬಳಿ ಗೀತಾಳ ಸಲೂನ್ ತೆರೆಯಲಾಗಿತ್ತು. ಇಬ್ಬರು ಆಗಾಗ ಭೇಟಿಯಾಗುತ್ತಿದ್ದರು. ರಾಜುಗೆ ಗೀತಾಳ ಹಿಂದಿನ ಕಥೆಯೆಲ್ಲ ಗೊತ್ತಿತ್ತು. ಇದರ ಹೊರತಾಗಿಯೂ ಅವನು ಗೀತಾಳಿಗೆ ಹಳೆಯ ವಿಷಯಗಳು ನೆನಪಾಗದಂತೆ ನೋಡಿಕೊಳ್ಳುತ್ತಿದ್ದನು. ಅವನ ಸಹಾನುಭೂತಿಯ ಮಾತುಗಳು ಗೀತಾಳ ನೊಂದ ಹೃದಯಕ್ಕೆ ಸಾಂತ್ವನ ನೀಡುತ್ತಿತ್ತು. ಅವರ ಸ್ನೇಹವು ಗಾಢವಾಗುತ್ತಿದ್ದಂತೆ ಅವರು ಜೊತೆಯಲ್ಲಿ ಓಡಾಡಲು ಪ್ರಾರಂಭಿಸಿದರು. ನಗರದಲ್ಲಿ ಒಂಟಿಯಾಗಿ ವಾಸಿಸುತ್ತಿದ್ದ ಗೀತಾ ಒಂದು ದಿನ ರಾಜುವನ್ನು ಕೇಳಿದಳು. ರಾಜು, ನಾವು ಎಲ್ಲಿಯವರೆಗೆ ಹೀಗೆ ಭೇಟಿಯಾಗುತ್ತಿರುವುದು? ಈ ಸಂಬಂಧಕ್ಕೆ ಏನಾದರೂ ಅರ್ಥವಿದೆಯೇ ಎಂದಳು. ಯಾವುದೋ ಆಲೋಚನೆಯಲ್ಲಿ ಮುಳುಗಿರುವ ರಾಜು ಈ ಪ್ರಶ್ನೆಯಿಂದ ಆಘಾತಕ್ಕೊಳಗಾದ. ನಂತರ ಹೇಳಿದ, ಎಲ್ಲಿವರೆಗೆ ನೀವು ಬಯಸುತ್ತೀರೋ ಅಲ್ಲಿಯವರೆಗೆ ನಾನು ನಿಮ್ಮ ಜೊತೆಯಲ್ಲೇ ಇರುತ್ತೇನೆ. ಗೀತಾಳಿಗೆ ಈ ಸಂಬಂಧಕ್ಕೆ ಯಾವುದೇ ಅರ್ಥವಿಲ್ಲ ಎಂಬುದನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ರಾಜುವಿನ ಮನೆಯವರು ಹಳೆಯ ಕಾಲದವರು ಎಂದು ಗೊತ್ತಾದಾಗ ತಾನು ವಿಚ್ಛೇದಿತಳು. ಅವರು ತನ್ನನ್ನು ಎಂದಿಗೂ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎನ್ನುವುದರ ಬಗ್ಗೆ ಗೀತಾಳಿಗೆ ಮನವರಿಕೆಯಾಯಿತು. ಆದರೆ ಅವಳು ವರ್ತಮಾನದಲ್ಲಿ ರಾಜುವಿನೊಂದಿಗೆ ಬಹಳ ಸಂತೋಷವಾಗಿದ್ದಳು. ಒಂದು ದಿನ ರಮೇಶ್ನು ಗೀತಾ ರಾಜುವಿನ ಬೈಕಿನಲ್ಲಿ ಕುಳಿತುಕೊಂಡು ಹೋಗುವುದನ್ನು ನೋಡಿದ ತಕ್ಷಣ ಅವನು ಹಾವಿನ ಹಾಗೆ ಹೆಡೆ ಎತ್ತಿ ಬುಸುಗುಡುತ್ತಿದ್ದ. ಗೀತಾ ಈಗ ಅವನ ಹೆಂಡತಿಯಾಗಿರಲಿಲ್ಲ. ಈ ವಿಷಯ ಗೊತ್ತಿದ್ದರೂ ಸಹ ಗೀತಾ ಬೇರೆ ಗಂಡಸಿನೊಂದಿಗೆ ಈ ರೀತಿ ಸುತ್ತುವುದು ಅವನಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ತಾನು ಬಿಟ್ಟ ಹೆಣ್ಣು ಬೇರೆ ಗಂಡಸಿನೊಂದಿಗೆ ಈ ರೀತಿ ಖುಷಿಯಾಗಿರುವುದು ಅವನಿಂದ ಸಹಿಸಲು ಸಾಧ್ಯವಾಗಲಿಲ್ಲ. ಮನೆಗೆ ಬಂದು ರಮೇಶ್ ಬಹಳ ಸಮಯದವರೆಗೆ ಯೋಚಿಸುತ್ತಿದ್ದ. ಗೀತಾ ಆ ವ್ಯಕ್ತಿಯೊಂದಿಗೆ ಎಷ್ಟು ಸಂತೋಷವಾಗಿ ಕಾಣುತ್ತಿದ್ದಳು. ಈ ವಿಷಯ ಅವನನ್ನು ತುಂಬ ನೋಯಿಸುತ್ತಿತ್ತು. ರೇಖಾಳೊಂದಿಗೆ ಮದುವೆಯಾಗಿ ಅವನ ಅಹಂಕಾರಕ್ಕೇನೋ ತೃಪ್ತಿ ಸಿಕ್ಕಿತ್ತು. ಆದರೆ ರೇಖಾ ಮದುವೆಯ ನಂತರವೂ ಹೆಂಡತಿಗಿಂತ ಹೆಚ್ಚಾಗಿ ಪ್ರೇಮಿಯಂತೆ ಇರುತ್ತಿದ್ದಳು. ಮನೆಯ ಕೆಲಸಗಳಲ್ಲಿ ಸಂಪೂರ್ಣವಾಗಿ ಎಡವುತ್ತಿದ್ದಳು. ಅವಳ ದುಂದು ವೆಚ್ಚದಿಂದ ರಮೇಶ್ ಈಗ ಚಿಂತಾಕ್ರಾಂತನಾಗಿದ್ದನು. ಅವಳ ಮೇಲೆ ಯಾವಾಗಲಾದರೂ ಸಿಟ್ಟಾದರೆ ರೇಖಾ ಅವನ ಜೀವನವನ್ನೇ ಅಲ್ಲೋಲ ಕಲ್ಲೋಲ ಮಾಡುತ್ತಿದ್ದಳು. ವಿಚ್ಛೇದನದ ಮತ್ತು ಪೊಲೀಸರ ಬೆದರಿಕೆ ಹಾಕುತ್ತಿದ್ದಳು. ಈಗ ರಮೇಶ್ನ ಪ್ರೀತಿಯ ಭೂತವು ಅವನ ತಲೆಯಿಂದ ಶೀಘ್ರದಲ್ಲೇ ಮಾಯವಾಯಿತು. ಗೀತಾಳ ಜೊತೆಯಲ್ಲಿ ಅವನ ಮದುವೆಯ ಆರಂಭದ ದಿನಗಳನ್ನು ಊಹಿಸಿಕೊಂಡು ಅವನ ಮನಸ್ಸಿನಲ್ಲಿ ಹಲವು ಯೋಚನೆಗಳು ಬರತೊಡಗಿದವು. ಅವನು ಮತ್ತೆ ಪುನಃ ಗೀತಾಳೊಂದಿಗೆ ಬಾಳಲು ಇಷ್ಟಪಡುತ್ತಿದ್ದ. ಹೇಗಾದರೂ ಮಾಡಿ ಗೀತಾಳ ಬ್ಯೂಟಿ ಪಾರ್ಲರ್ ಮತ್ತು ಮನೆಯನ್ನು ಪತ್ತೆ ಹಚ್ಚಬೇಕೆಂದುಕೊಂಡ. ಒಂದು ದಿನ ಅವನು ಗೀತಾಳ ಫ್ಲ್ಯಾಟಿಗೆ ಬಂದು ತಲುಪಿದ. ತನ್ನ ಫ್ಲ್ಯಾಟ್ ಮುಂದೆ ರಮೇಶ್ನನ್ನು ನೋಡಿ ಗೀತಾಳಿಗೆ ಗಾಬರಿಯಾಯಿತು. ರಮೇಶ್ನಿಗೆ ನನ್ನ ವಿಳಾಸ ಹೇಗೆ ಸಿಕ್ಕಿತು ಮತ್ತು ಈಗ ಇಲ್ಲಿ ಏನು ಮಾಡಲು ಬಂದಿದ್ದಾನೆ ಎಂದು ಯೋಚಿಸುತ್ತಿದ್ದಳು. ಅವನು, ಹೇಗಿದ್ಯಾ ಗೀತಾ? ನಿನ್ನನ್ನು ಗುರುತು ಹಿಡಿಯಲು ಆಗುತ್ತಿಲ್ಲ. ನೀನು ಸಂಪೂರ್ಣವಾಗಿ ಬದಲಾಗಿದ್ಯಾ ಎಂದು ರಮೇಶ್ ಅವಳನ್ನು ತುಂಬು ಕಣ್ಣುಗಳಿಂದ ನೋಡುತ್ತಿದ್ದ. ಗೀತಾ ತನ್ನ ಸಲೂನ್ಗೆ ಗ್ರಾಹಕರು ಬರಲಿ ಎಂದು ಅಲಂಕರಿಸಿಕೊಂಡಿದ್ದಳು. ಈಗ ಅವಳು ಆಧುನಿಕ ಫ್ಯಾಷನ್ ಬಟ್ಟೆಗಳನ್ನು ಧರಿಸಲು ಪ್ರಾರಂಭಿಸಿದ್ದಳು. ಅವಳ ಸ್ವಾವಲಂಬನೆಯ ಪ್ರಜ್ಞೆಯು ಅವಳ ಮುಖದ ಸೌಂದರ್ಯವನ್ನು ಹೆಚ್ಚಿಸುತ್ತಿತ್ತು. ಅವಳ ಮೈಬಣ್ಣ ಮೊದಲಿಗಿಂತ ಸುಧಾರಿಸಿತ್ತು. ಅವಳ ಕೈಗಳಿಂದ ಮುರಿದ ಹೃದಯದ ತುಣುಕುಗಳನ್ನು ಸಂಗ್ರಹಿಸುವಾಗ ರಕ್ತ ಬರುತ್ತಿತ್ತು. ಆದರೂ ಅವಳು ಧೈರ್ಯಗೆಟ್ಟಿರಲಿಲ್ಲ. ಈಗ ಅವಳು ಜೀವನದ ಎಲ್ಲ ಕಷ್ಟಗಳನ್ನು ಎದುರಿಸಬಲ್ಲಳು. ರಮೇಶ್ ಈಗ ಯಾವ ಲೆಕ್ಕಕ್ಕೆ? ನಂತರ ಅವಳು ಅವನನ್ನು ಯಾವ ಉದ್ದೇಶದಿಂದ ಇಲ್ಲಿ ಬಂದಿದ್ಯಾ ಎಂದು ತುಂಬ ತಿರಸ್ಕಾರದ ಧ್ವನಿಯಲ್ಲಿ ಕೇಳಿದಳು.
ಅವಳು ಅಷ್ಟು ಧೈರ್ಯದಿಂದ ಕೇಳಿದ್ದನ್ನು ನೋಡಿ ಅವನಿಗೆ ಸಿಟ್ಟು ಬಂತು. ಆದರೆ ಅವನು ತಕ್ಷಣ ಮರುಪ್ರಶ್ನೆ ಮಾಡಿದನು. ನಾನು ನನ್ನ ಮಗನನ್ನು ಭೇಟಿಯಾಗಲು ಬಂದಿದ್ದೇನೆ. ನನ್ನ ಮಗನನ್ನು ನನ್ನಿಂದ ದೂರ ಮಾಡಿದ್ಯಾ ಎಂದನು. ಅದಕ್ಕೆ ಗೀತಾ ಕೇಳಿದಳು, ಇಷ್ಟು ದಿನಗಳಲ್ಲಿ ಒಂದು ದಿನವೂ ನೀನು ಅವನ ಬಗ್ಗೆ ವಿಚಾರಿಸಿಲ್ಲ. ಅಚಾನಕ್ಕಾಗಿ ನಿನಗೆ ನಿನ್ನ ಮಗನ ಮೇಲೆ ಪ್ರೀತಿ ಹೇಗೆ ಬಂತು? ಗೀತಾಳ ತುಟಿಗಳಲ್ಲಿ ವ್ಯಂಗ್ಯದ ನಗು ಮೂಡಿತ್ತು. ನಿನಗೆ ಏನನ್ನಿಸುತ್ತೆ? ನನಗೆ ನೀರಜ್ನ ಮೇಲೆ ಪ್ರೀತಿ ಇಲ್ಲವೆಂದ? ನಾನು ಅವನ ತಂದೆ. ನಿನಗೆ ಎಷ್ಟು ಅಧಿಕಾರವಿದೆಯೋ ನನಗೂ ಕೂಡ ಅವನ ಮೇಲೆ ಅಷ್ಟೇ ಅಧಿಕಾರವಿದೆ. ಹಾಗಾದರೆ ಈಗ ನೀವು ನಿಮ್ಮ ಹಕ್ಕನ್ನು ಚಲಾಯಿಸಲು ಬಂದಿದ್ದೀರಾ? ಕಾನೂನು ನಿಮಗೆ ಹಕ್ಕನ್ನು ನೀಡಿರಬಹುದು, ಆದರೆ ಅವನು ನನ್ನ ಮಗ. ಹಾಗಂತ ಗೀತಾ ಹೇಳಿದಳು. ಮಗನನ್ನು ಭೇಟಿಯಾಗುವುದು ಒಂದು ನೆಪವಾಗಿತ್ತು, ಆದರೆ ಅವನು ಗೀತಾಳೊಂದಿಗೆ ಇರಲು ಬಯಸುತ್ತಿದ್ದ. ಅವನು ಗೀತಾಳಿಗೆ ಹೇಳಿದ, ನಾನು ಅಪರಾಧಿ, ನನ್ನಿಂದ ದೊಡ್ಡ ತಪ್ಪಾಗಿ ಹೋಗಿದೆ, ಸಾಧ್ಯವಾದರೆ ನನ್ನನ್ನು ಕ್ಷಮಿಸು. ತಕ್ಷಣ ರಮೇಶ್ನ ವರ್ತನೆಯಲ್ಲಿ ಬದಲಾವಣೆಯಾಯಿತು. ಅವನು ತುಂಬ ಮೃದುವಾಗಿ ಗೀತಾಳ ಕೈ ಹಿಡಿದನು. ಆಗ ರಮೇಶ್ನ ಕೆನ್ನೆ ಮೇಲೆ ಜೋರಾಗಿ ಒಂದು ಏಟು ಹೊಡೆದು ಗೀತಾ ಮಿಂಚಿನ ವೇಗದಲ್ಲಿ ತನ್ನ ಕೈಯನ್ನು ಹಿಂತೆಗೆದುಕೊಂಡಳು. ರಮೇಶ್ನ ಮುಖವು ಕೆಂಪಾಗಿತ್ತು. ಅವನು ಈ ರೀತಿ ಸತ್ಕಾರ ಸಿಗಬಹುದೆಂದು ಅಂದುಕೊಂಡಿರಲಿಲ್ಲ. ಅವನು ಏನು ಹೇಳುವ ಮೊದಲೇ ಗೀತಾ ಗುಡುಗಿದಳು. ಇದೇ ಕೊನೆ. ನೀನು ಮತ್ತೆ ನನ್ನನ್ನು ಮುಟ್ಟಲು ಪ್ರಯತ್ನಿಸಿದರೆ ಪರಿಣಾಮ ಇದಕ್ಕಿಂತ ಕೆಟ್ಟದಾಗಿರುತ್ತದೆ. ಈಗ ನೀನು ನನ್ನ ಗಂಡನಲ್ಲ ಎನ್ನುವುದನ್ನು ಮರೆಯಬೇಡ. ಮತ್ತು ಅಪರಿಚಿತ ವ್ಯಕ್ತಿ ನನ್ನ ಕೈಯನ್ನು ಈ ರೀತಿ ಹಿಡಿಯುವುದು ನನಗೆ ಇಷ್ಟವಿಲ್ಲ. ಅರ್ಥವಾಯಿತೆ? ಈಗ ಇಲ್ಲಿಂದ ಹೊರಟು ಹೋಗು ಎಂದಳು. ಆಗ ರಮೇಶ್ ಅವಳನ್ನು ನಿಂದಿಸುತ್ತಾ, ಸತಿ ಸಾವಿತ್ರಿ ಹಾಗೆ ನಾಟಕವಾಡಬೇಡ. ನೀನು ಯಾರ್ಯಾರ ಜೊತೆ ಮಜಾ ಮಾಡುತ್ತೆಂದು ನನಗೆ ಗೊತ್ತು. ಅವರೊಂದಿಗೆ ನೀನು ಸಂತೋಷವಾಗಿರುವ ಹಾಗಿದ್ದರೆ ನನ್ನಲ್ಲೇನು ಕಡಿಮೆ ಇದೆ? ನಾನು ಮನಸ್ಸು ಮಾಡಿದರೆ ನಿನ್ನ ಮರ್ಯಾದೆಯನ್ನು ಹರಾಜು ಮಾಡಬಲ್ಲೆ. ಈ ಕಪಾಳ ಮೋಕ್ಷದ ಸೇಡನ್ನು ಒಂದಲ್ಲ ಒಂದು ದಿನ ತೀರಿಸಿಕೊಳ್ಳುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದ. ಆಗ ಗೀತಾ ರಮೇಶ್ ಎಷ್ಟೊಂದು ಕೆಟ್ಟು ಹೋಗಿದ್ದಾನೆ ಎಂದು ಅಂದುಕೊಂಡಳು. ಅವಳ ಸಹನೆ ಮಿತಿ ಮೀರಿತ್ತು. ಅವಳು ದಿಂಬಿನ ಮೇಲೆ ತಲೆ ಇಟ್ಟು ಅಳುತ್ತಿದ್ದಳು. ಅವಳ ಮನಸ್ಸಿಗೆ ಹಿಂಸೆಯಾಗಿತ್ತು. ರಮೇಶ್ ಅವಳನ್ನೇ ತಪ್ಪಿತಸ್ಥಳನ್ನಾಗಿ ಮಾಡಿದ. ಈ ಕಷ್ಟದ ಸಮಯದಲ್ಲಿ ಅವಳಿಗೆ ರಾಜುವಿನ ಅಗತ್ಯವಿತ್ತು. ಅವನ ಪ್ರೀತಿಯ ಮುಲಾಮು ಅವಳ ಹೃದಯಕ್ಕೆ ಸುಖ ಕೊಡುತ್ತಿತ್ತು. ಗೀತಾ ರಾಜುವಿಗೆ ಫೋನ್ ಮಾಡಿದಳು. ಅವಳು ತುಂಬ ಬಾರಿ ಫೋನ್ ಮಾಡಿದಾಗಲೂ ರಾಜು ಫೋನ್ ತೆಗೆಯದಿದ್ದಾಗ ಅವಳು ತನ್ನ ಪರ್ಸ್ ಎತ್ತಿಕೊಂಡು ಅವನನ್ನು ಭೇಟಿಯಾಗಲು ಹೋದಳು. ರಮೇಶ್ ಯಾವ ಮಟ್ಟಕ್ಕಾದರೂ ಇಳಿಯಬಹುದು ಎಂದು ಗೀತಾಳಿಗೆ ಖಚಿತವಾಗಿತ್ತು. ಅವನು ಸುಮ್ಮನಿರುವುದಿಲ್ಲ. ಅವನು ನನ್ನನ್ನು ಮಾನನಷ್ಟಕ್ಕೆ ಗುರಿ ಮಾಡಿದರೆ ಅದು ನನ್ನ ಸಲೂನ್ ವ್ಯವಹಾರದ ಮೇಲೆ ಪರಿಣಾಮ ಬೀರಬಹುದು ಎಂದು ಅವಳು ರಾಜುವಿಗೆ ಭೇಟಿ ಮಾಡಿ ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳಲು ಬಯಸಿದ್ದಳು. ಯಾರಿಗೆ ಗೊತ್ತು, ಅವಳು ಪೊಲೀಸರ ಸಹಾಯವನ್ನು ಸಹ ಪಡೆಯಬೇಕಾಗಬಹುದು. ರಾಜುವಿನ ಆಫೀಸ್ಗೆ ಲಾಕ್ ಹಾಕಿದ್ದನ್ನು ನೋಡಿ ನಿರಾಶೆಗೊಂಡಳು. ರಾಜು ಒಂದು ಫೋನ್ ಕಾಲ್ ಮಾಡಿದರೂ ಸಾಕು, ಓಡಿ ಓಡಿ ಬರುತ್ತಿದ್ದ. ಇವತ್ತ್ಯಾಕೆ ಅವನು ನನ್ನ ಫೋನ್ ಎತ್ತುತ್ತಿಲ್ಲ ಎಂದು ಯೋಚಿಸಿದಳು. ಅವಳಿಗೆ ರಾಜು ಮೊದಲ ಬಾರಿಗೆ ಭೇಟಿಯಾದಾಗ ವಿಸಿಟಿಂಗ್ ಕಾರ್ಡ್ ನೀಡಿದ್ದನು. ಅದು ನೆನಪಾಯಿತು. ತಕ್ಷಣ ಅವಳು ತನ್ನ ಪರ್ಸ್ನಲ್ಲಿ ಹುಡುಕಿದಳು. ಕಾರ್ಡ್ ಸಿಕ್ಕಿತು. ಆಫೀಸ್ ಮತ್ತು ಮನೆ ಅಡ್ರೆಸ್ ಅದರಲ್ಲಿ ಇತ್ತು. ಅವಳು ಹತ್ತಿರದಲ್ಲಿ ಹೋಗುತ್ತಿರುವ ರಿಕ್ಷಾವನ್ನು ಕೈ ಮಾಡಿ ನಿಲ್ಲಿಸಿದಳು ಮತ್ತು ಅಡ್ರೆಸ್ ಹೇಳಿದಳು. ಹೊಡೆದುಕೊಳ್ಳುತ್ತಿರುವ ಹೃದಯದ ಬಡಿತದೊಂದಿಗೆ ಗೀತಾ ಫ್ಲ್ಯಾಟಿನ ಕಾಲಿಂಗ್ ಬೆಲ್ ಒತ್ತಿದಳು. ಒಬ್ಬರು ಆಂಟಿ ಬಾಗಿಲನ್ನು ತೆರೆದರು. ಗೀತಾ ಅವಳ ಹತ್ತಿರ ರಾಜುವಿನ ಬಗ್ಗೆ ಕೇಳಿದಳು. ಆಗ ಆ ಹೆಂಗಸು ನಿನ್ನ ಹೆಸರೇನು ಎಂದು ಕೇಳಿದಳು. ಅದಕ್ಕೆ ಅವಳು ನನ್ನ ಹೆಸರು ಗೀತಾ ಎಂದಳು. ಅದಕ್ಕೆ ಆ ಆಂಟಿ ಗೀತಾ ಅಂದರೆ ನೀನೇನಾ, ಒಳಗೆ ಬಾ, ಬಾ ಒಳಗೆ ಎಂದು ಕರೆದಳು. ಸೋಫಾದಲ್ಲಿ ಕುಳಿತುಕೊಳ್ಳುವಂತೆ ಹೇಳಿ ಓಡುತ್ತಾ ಕಿಚನ್ ರೂಮಿಗೆ ಹೋದಳು. ಗೀತಾಳಿಗೆ ಸ್ವಲ್ಪ ಕಸಿವಿಸಿಯಾಯಿತು. ಗೀತಾ ಅಲ್ಲಿ ಕುಳಿತುಕೊಂಡು ಮನೆಯ ಮೂಲೆ ಮೂಲೆಯನ್ನು ನೋಡತೊಡಗಿದಳು. ಆಗ ಆಂಟಿ ಬಂದು, ಇದನ್ನು ತೆಗೆದುಕೋ ಸೊಸೆ, ಮೊದಲು ಈ ಸಿಹಿಯನ್ನು ತಿಂದು ನೀರನ್ನು ಕುಡಿ ಎಂದಳು. ಸೊಸೆ ಎನ್ನುವ ಪದ ಕೇಳಿ ಗೀತಾಳಿಗೆ ನಂಬಲಾಗಲಿಲ್ಲ. ಹಾಗಾದರೆ ರಾಜು ನನ್ನ ಬಗ್ಗೆ ಎಲ್ಲವನ್ನೂ ಹೇಳಿದ್ದಾನಾ ಎಂದು ಅಂದುಕೊಂಡಳು. ಆದರೆ ಆ ಮನೆಯಲ್ಲಿ ಆಂಟಿ ಅಲ್ಲದೆ ಬೇರೆ ಯಾರೂ ಇರಲಿಲ್ಲ. ಆಂಟಿಗೆ ಗಂಡ ಇರಲಿಲ್ಲ, ಯಾಕೆಂದರೆ ಅವಳು ಕುಂಕುಮವನ್ನು ಹಚ್ಚಿರಲಿಲ್ಲ ಮತ್ತು ಶೃಂಗಾರವನ್ನು ಮಾಡಿಕೊಂಡಿರಲಿಲ್ಲ. ಆಗ ಆ ಆಂಟಿ, ಗೀತಾ, ರಾಜು ನಿನ್ನೆ ರಾತ್ರಿ ನಿನ್ನ ಬಗ್ಗೆ ಎಲ್ಲ ಹೇಳಿದ್ದಾನೆ ಎಂದರು. ಗೀತಾ ನೆಲವನ್ನು ನೋಡುತ್ತಿದ್ದಳು. ಆಗ ಆಂಟಿ ಹೇಳಿದಳು, ಗೀತಾ, ನೀನು ವಿಚ್ಛೇದನ ಪಡೆದುಕೊಂಡಿದ್ದೀಯ ಎನ್ನುವುದರ ಬಗ್ಗೆ ಆಗಲಿ ಅಥವಾ ನಿನ್ನ ಮಗ ನೀರಜ್ನ ಬಗ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಎಂದರು. ಗೀತಾ ಆಶ್ಚರ್ಯದಿಂದ ಕೇಳುತ್ತಿದ್ದಳು. ನಂತರ ಆಂಟಿ ಹೇಳಿದಳು, 30 ವರ್ಷಗಳ ಹಿಂದೆ ನನ್ನದು ಇದೇ ಪರಿಸ್ಥಿತಿಯಾಗಿತ್ತು. ಆದರೆ ನಾನು ಗಂಡನನ್ನು ಬಿಟ್ಟು ಬಂದಿದ್ದೆ. ನಂತರ ನಾನು ತಿರುಗಿಯೂ ಅವನ ಕಡೆ ನೋಡಲಿಲ್ಲ ಅಥವಾ ನಾನು ಮತ್ತೆ ಮದುವೆ ಆಗಲಿಲ್ಲ. ಆದರೆ ಇವತ್ತು ಅನ್ನಿಸುತ್ತಿದೆ, ರಾಜುಗೂ ಸಹ ಅವನ ತಂದೆಯ ನೆರಳು ಇರುವುದು ಅಗತ್ಯವಿತ್ತು ಎಂದು. ಆದರೆ ನಿನ್ನೆ ಕಳೆದು ಹೋಗಿದೆ, ಇಂದು ನನ್ನ ಮುಂದೆ ಇದೆ. ನನಗೆ ನಿನ್ನ ಮತ್ತು ರಾಜುವಿನ ಸಂಬಂಧದ ಬಗ್ಗೆ ಯಾವಾಗ ಗೊತ್ತಾಯಿತೋ ಆಗಲೇ ನಾನು ನಿರ್ಧರಿಸಿದೆ, ಈ ಮನೆಯ ಸೊಸೆ ನೀನೇ ಎಂದು. ಆಗ ರಾಜು ಬೆಡ್ರೂಮಿನಿಂದ ಬರುತ್ತಿರುವುದನ್ನು ನೋಡಿ ಗೀತಾಳಿಗೆ ಆಶ್ಚರ್ಯವಾಯಿತು. ಆದರೆ ರಾಜು ಗೀತಾ ಆಂಟಿಯನ್ನು ಭೇಟಿಯಾಗಲೆಂದು ಎಲ್ಲ ಪ್ಲ್ಯಾನ್ ಮಾಡಿದ್ದ. ಮದುವೆ ದಿನಾಂಕ ಯಾವಾಗ ಇಡೋಣ ಮೇಡಮ್ ಎಂದು ರಾಜು ಕೇಳಿದಾಗ ಗೀತಾ ನಾಚಿಕೆಯಿಂದ ಕೆಂಪಾದಳು. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.